ಅವ್ರು ಅಷ್ಟು ಸುದೀರ್ಘವಾಗಿ ಮಾತಾಡಿದ್ದಾರೆ, ಹೇಳ್ಬೇಕಲ್ಲ. ಅದು ಸರಿ ಇದೆ, ಸಚಿವರು ನೀವು ಹೇಳಿದ್ ಸರಿ ಇದೆ, ನೀವು ಹೇಳಿದ್ ಸರಿ ಇದೆ, ದಯವಿಟ್ಟು ನೀವು ಹೇಳಿದ್ ಸರಿ ಇದೆ. ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ, ಏನು ಅಂತ ಕೇಳಿದ್ರೆ, ಗೃಹ ಸಚಿವರು ತಾವು ಬಹಳ ಅನುಭವಸ್ಥರು. ನಾನು ಹೇಳುವಂಥದ್ದು ಇಷ್ಟೇ, ಈಗ ಈ ಎಲ್ಲ ವಿಚಾರಗಳಿಗೆ ಪೊಲೀಸು ಏನು ಮಾಡಬೇಕು, ಏನು ಮಾಡ್ತಾ ಇದೆ ತಾವು ಹೇಳಿದ್ರಿ, ಸಂತೋಷ. ಯಾಕಾಗ ಆಗತ್ತೆ ಅಂತ ಹೇಳುವಂಥದ್ದನ್ನ ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು. ನಾನು ಹೇಳಿದೆ, ಧಾರ್ಮಿಕ ನಂಬಿಕೆ, ಗೋವನ್ನ ಕಳ್ಳತನ ಮಾಡಿ ನಮ್ಮ ಮನೆಯಿಂದ ಕೊಂಡೋಗ್ತಾರೆ, ತಲವಾರನ್ನ ತೋರಿಸಿ ನಮ್ಮ ಮನೆಯಿಂದ ದಿನನಿತ್ಯ ತೆಗೆದುಕೊಂಡು ಹೋಗ್ತಾರೆ. ಯಾರು ಗೋಹತ್ಯೆ ಕೊಂಡೋಗ್ತಾರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ? ಗೊತ್ತಿದೆ. ನಾನು ಹೇಳುವಂಥದ್ದು, ತಾವು ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಕ್ಕೆ ಘಟನೆಗಳಾಗುವಂಥ ಕಾರಣ ಏನು ಅಂತ ಕೇಳಿದ್ರೆ, ಈ ಗೋಹತ್ಯೆ, ಅದಕ್ಕಾಗಿ ಇದು ಕಮ್ಯುನಲ್ ಆಗುತ್ತೆ, ಲವ್ ಜಿಹಾದ್ ಅದಕ್ಕಾಗಿ ಕಮ್ಯುನಲ್ ಆಗುತ್ತೆ. ಇದು ಎಲ್ಲವನ್ನ ಅದರಲ್ಲಿ ಅಂತ ತಮ್ಮ ಹತ್ರ ಕೇಳಿಸ್ತಾರೆ. ಎರಡನೇದು ತಾವು ಮಾಡಿದ್ರಲ್ಲಿ ನಮ್ದು ಏನು, ಗೋಹತ್ಯೆ ಗೋ ಕಳ್ಳತನ ಮಾಡ್ತಾರೆ ಅಂದ್ರೆ ಅವ್ರಿಗೆ ರಕ್ಷಣೆ ಮಾಡ್ತೀವ ನಾವು? ಇಲ್ಲ, ಯಾರು ಮಾಡಬಾರ್ದು. ಅವ್ರಿಗೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ತಗೊಳ್ತೀವಿ. ಮಂಗಳೂರು ಒಂದು ಮಿನಿಟಪ್ಪ ಸ್ಪೀಕರ್, ಒಂದೇ ಮಿನಿಟ್. ನೀವು ಕೂಡ, ನಿಮ್ಗೆ ಕೂಡ ಶಾಂತಿ ಬೇಕು, ನನಗೆ ಕೂಡ ಶಾಂತಿ ಬೇಕು. ಒಂದು ನಿಮಿಷ, ಇಲ್ಲಿ ಶಾಂತಿ ಇರ್ಲಿ, ಇಲ್ಲಿಲ್ಲ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅಲ್ಲ ಸಚಿವರೇ, ಮಿನಿಸ್ಟರ್ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಈಗ ಒಂದು ಸೆಕೆಂಡ್ ಸಚಿವರೇ, ಈಗ ಉತ್ತಮವಾದ ಚರ್ಚೆ, ಒಟ್ಟಾರೆಯಾಗಿ ಶಾಂತಿಯಲ್ಲಿ ಸೌಹಾರ್ದದಿಂದ ಇರಬೇಕು, ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಗಲಾಟೆ ಆಗ್ತಾ ಇಲ್ಲ, ಒಬ್ಬನು ಭಯ, ಆ ಕಡೆ ಈ ಕಡೆ ಇಬ್ಬರಿ ಕಡೆಯಿಂದ ಕೂಡ ಕೆಲವರಿಗೆ. ಅದಕ್ಕಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ, ಪೊಲೀಸ್ ಅಧಿಕಾರಿಗಳನ್ನು ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ, ಅವ್ರು ಏನೆಲ್ಲ ಪ್ಲ್ಯಾನ್ ಇದೆ, ಅದನ್ನ ಹೇಗೆ ಸರಿಪಡಿಸಬೇಕು, ಅವರವ್ರು ಹೇಗೆ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ, ಕಳ್ಳತನದಲ್ಲಿ ಕೂಡ ಆಗ್ತದೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡೀಕರಿಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಕರೀರಿ, ನಾವೆಲ್ಲ ಅದರಲ್ಲಿ ಭಾಗವಹಿಸುವ. ಸೂಚನೆ ಕೊಡಿ. ಆಗುವಂಥ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯುನಲ್ ಆಗಲ್ಲ ಸರ್, ಕಳ್ಳತನ ಆದಾಗ ಕಮ್ಯುನಲ್ ಆಗಲ್ಲ. ಆದರೆ ಒಂದೇ ಅಧ್ಯಕ್ಷ, ಕೊನೆಯದಾಗಿ ಒಂದು ಹೇಳ್ತೇನೆ, ಸಚಿವರು ಹೇಳಿದರು ಈ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಮಂಗಳೂರಿಗೆ ಬಂದಿದ್ರು. 80 ವರ್ಷದ ವಯಸ್ಸಿನವರು ಇವತ್ತಿನ ತನಕ ಯಾವುದೇ ಕಮ್ಯುನಲ್ FIR ಇಲ್ಲದಂತ ಮನೆಯಲ್ಲಿ ರಾತ್ರಿ 2 ಗಂಟೆಗೆ ಹೋದಂತೂ ವಿರೋಧ ಪಕ್ಷದ ನಾಯಕರು ಕೇಳಿದ್ರು. ನೀವು ಆಗಿಲ್ಲ ಅಂತ ಹೇಳಿದಕ್ಕೆ ಪೊಲೀಸರು ಹೋಗಿದ್ದಾರೆ, ವಿರೋಧ ಪಕ್ಷದ ನಾಯಕರ ಎದುರುಗಡೆ, ನಮ್ಮೆಲ್ಲದರ ಎದುರುಗಡೆ ಪೊಲೀಸರು ಒಪ್ಪಿಕೊಂಡಿದ್ದಾರೆ ಹೋದದ್ದು ಹೌದು ಅಂತ ಹೇಳಿ. ಕೇಳಿ ಸರ್, ಬಂದಿಲ್ಲ ಮಾಹಿತಿ, ಕಂಪ್ಲೇಂಟ್ ಆಗಿದೆ, ಉತ್ತರ ಕೊಟ್ಟಿರೋ ಗ್ರಾಮ ಹೇಳಿದಾರಲ್ಲ, ಮೀಟಿಂಗ್ ಕರೀತಾರೆ, ಅಲ್ಲಿ ಚರ್ಚೆ ಮಾಡುವ. ಅಧ್ಯಕ್ಷರೇ, ಮೀಟಿಂಗ್ ಚರ್ಚೆ ಮಾಡುವ.